ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇರ್ತಾನೆ. ನಿನಗೆ ಜ್ಞಾನವು ಪ್ರಾಪ್ತಿಯಾಗಬೇಕಾದ್ರೆ, ಕೈವಲ್ಯ ಸಿದ್ಧಿಯಾಗಬೇಕಾದ್ರೆ ಜ್ಞಾನಿ ಗುರುವಿನ ಸೇವೆಯನ್ನು ಮಾಡಬೇಕು ಮತ್ತು ಅಭಿಮಾನವನ್ನು ತೊರೆದಿರಬೇಕು ಅಂತ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಆಗ ಅರ್ಜುನ ಕೇಳ್ತಾನೆ, ಹೇ ದೇವ, ಎರಡೂ ಪ್ರಕಾರವಾಗಿರುವ ಮಾರ್ಗವನ್ನು ಹೇಳುತ್ತಿರುವ ನಿನ್ನ ಮನಸ್ಸಿನ ಇಂಗಿತವನ್ನು ನಾನು ತಿಳಿಯಲಾರೆ. ಯಾಕೆ? ಕೃಷ್ಣ ಏನು ಹೇಳ್ದ? ಮೊದಲು ಕರ್ಮವನ್ನು ಮಾಡು ಅಂದ. ಈಗ ಹೇಳ್ತಾ ಇದ್ದಾನೆ ಗುರುವಿನಿಂದ ಜ್ಞಾನವನ್ನು ತಿಳಿದು ಜ್ಞಾನ ಮಾರ್ಗವನ್ನು ಅನುಸರಿಸು ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ನೀನು ಎರಡು ಪ್ರಕಾರವಾಗಿ ಹೇಳ್ತಾ ಇದೆಯಾ ಪರಮಾತ್ಮ, ನನಗೇನೂ ತಿಳಿತಾ ಇಲ್ಲ ಅಂತ ಹೇಳ್ತಾನೆ. ನನಗೆ ಯಾವುದಾದ್ರೂ ಒಂದು ಮಾರ್ಗವನ್ನು ಹೇಳಿದರೆ ವಿಮರ್ಶಿಸುವನು. ನೀನು ಯಾವುದಾದ್ರೂ ಒಂದು ದಾರಿ ಹೇಳು ಪರಮಾತ್ಮ, ಆಗ ಅದ್ರ ಬಗ್ಗೆ ನಾನು ವಿಮರ್ಶೆ ಮಾಡಿ ನಿರ್ಧಾರ ತಗೊಳ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಸರಳವಾದ ಮಾರ್ಗವನ್ನು ಕರುಣಿಸಿ ನನ್ನ ಸಂಶಯವನ್ನು ಪರಿಹರಿಸು. ಹೇ ದೇವ, ನೀನು ಕರ್ಮತ್ಯಾಗ ಮಾಡುವ ವಿಧಾನವನ್ನು ಅನೇಕ ಪ್ರಕಾರವಾಗಿ ಹೇಳಿ ಪುನಃ ಕರ್ಮವನ್ನು ಮಾಡೆಂದು ಹೇಳುತ್ತಿರುವೆ. ನನಗೇನು ಹೇಳಿದೆ? ನೀನು ಕರ್ಮತ್ಯಾಗ ಮಾಡು ಅಂತ ಹೇಳಿದೆ, ಏನೋ ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳಿದೆ. ಈಗ ಹೇಳ್ತಾ ಇದೆಯಾ ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಾ. ಇದು ನನಗೇನು ಅರ್ಥ ಆಗೋದಿಲ್ಲ ಕೃಷ್ಣ ಅಂತ ಹೇಳ್ತಾನೆ. ಈ ರೀತಿ ವಿಲಕ್ಷಣವಾಗಿ ಹೇಳುವ ನಿನ್ನ ಗೂಢ ಅಭಿಪ್ರಾಯವನ್ನು ನಾನು ತಿಳಿಯಲಾರೆನು. ನೀನು ಕರ್ಮವನ್ನು ಮಾಡೆಂದು ಆಗ್ರಹ ಮಾಡುತ್ತಿರುವೆ. ಹೇ ದೇವ, ದ್ವಿಸ್ವಭಾವದ ಮಾತುಗಳನ್ನು ಹೇಳುವುದರಿಂದ ನನಗೆ ಚೆನ್ನಾಗಿ ಬೋಧವಾಗದು. ನೀನು ಎರಡು ರೀತಿ ಸ್ವಭಾವದ ಮಾತುಗಳನ್ನ ಹೇಳ್ತಾ ಇದೀಯಾ ಕೃಷ್ಣ, ಅದರಿಂದ ಇದು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇಲ್ಲ. ಇದು ನನಗೆ ಯಾವುದಾದ್ರು ಒಂದು ದಾರಿಯನ್ನು ಸರಿಯಾಗಿರೋದನ್ನು ಹೇಳು. ನಾನು ಅಷ್ಟಾಗಿ ಅರಿತವನಲ್ಲ. ಸರ್ವಜ್ಞನಾದ ನೀನು ನನ್ನನ್ನು ವಂಚಿಸದಂತೆ ಒಂದು ಮಾರ್ಗವನ್ನು ಜಾಗ್ರತೆಯಾಗಿ ತಿಳಿಸು. ಬೇಗ ಹೇಳು ಕೃಷ್ಣ, ನನಗೆ ಯಾವುದಾದ್ರು ಒಂದು ಮಾರ್ಗ ಹೇಳು, ನನ್ನನ್ನು ವಂಚನೆ ಮಾಡಬೇಡ ನೀನು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ತಿಳಿಯದಿರುವಂತಹ ನನಗೆ ಗೂಢಭಾವದ ಮಾತುಗಳನ್ನು ಹೇಳಬೇಡವೆಂದು ನಾನು ಮೊದಲೇ ಕೇಳಿಕೊಂಡೆನು. ನಾನು ಏನೂ ತಿಳಿಯದವನು, ದಡ್ಡ, ನಾನು ಪೆದ್ದ. ಅದರಿಂದ ಗೂಢವಾದ ಅಂದರೆ ಅಷ್ಟೊಂದು ಗುಟ್ಟಾದ ಸಮಾಚಾರವನ್ನು ತುಂಬಿಕೊಂಡಿರ್ತಕ್ಕಂಥ ಆ ಮಾತುಗಳನ್ನ ನನಗೆ ಹೇಳ್ಬೇಡ ನೀನು. ಏನೂ ಅರ್ಥ ಆಗದೆ ಇರ್ತಕ್ಕಂಥ ಆ ನಿಗೂಢವಾದ ಮಾತುಗಳನ್ನ ನನಗೆ ಹೇಳ್ಬೇಡ ಅಂತ ನಾನು ಮೊದಲೇ ಕೇಳ್ಕೊಂಡಿದ್ದೀನಿ ನಿನ್ನನ್ನು. ಹೇ ಮುಕುಂದ, ಹಿಂದೆ ಹೇಳಿದ ಮಾತು ಸಾಕು. ನನಗೆ ಶ್ರೇಯಸ್ಸಾಗುವ ಒಂದು ಮಾರ್ಗವನ್ನು ತಿಳಿಸು, ಎರಡನ್ನು ಹೇಳಬೇಡ. ನೀನು ಸ್ಪಷ್ಟವಾಗಿ ತಿಳಿಯುವಂತೆ ಬೋಧಿಸಿದರೆ ನಾನು ಅದರಂತೆ ಆಚರಿಸುವೆನು. ಈಗ ಎರಡೆರಡು ಹೇಳ್ತಾ ಇದೆಯಲ್ಲಪ್ಪ, ಅದನ್ನೆಲ್ಲ ಬಿಡು. ಸರಿಯಾಗಿ ಯಾವುದಾದ್ರು ಒಂದನ್ನು ಆಚರಿಸೋಕ್ಕೆ ನನಗೊಂದು ದಾರಿ ತೋರಿಸು. ಆ ಮಾರ್ಗವು ಸುಲಭವಾಗಿಯೂ ಆಚರಿಸುವುದಕ್ಕೆ ಯೋಗ್ಯವಾಗಿಯೂ ಇರಬೇಕು. ಇದು ನಮ್ಮೆಲ್ಲರದ ಪರವಾಗಿ ಅರ್ಜುನ ಕೇಳ್ತಾ ಇರೋ ಮಾತು. ನಾವೆಲ್ಲ ಹಂಗೆ ತಾನೇ ಕೇಳೋದು. ಸುಲಭವಾಗಿರಬೇಕು, ಯೋಗ್ಯವಾಗಿರಬೇಕು, ಯಾವ ಕಷ್ಟವೂ ತೋರದೆ ನಾವು ಯಶಸ್ಸು ಗಳಿಸ್ಬಿಡ್ಬೇಕು. ಇದು ನಾವು ಕೇಳ್ಕೊಳ್ಳೋದು. ಹಾಗಲ್ಲದೆ ಕಠಿಣವಾಗಿದ್ದರೆ ಆಚರಿಸಲಾಗುವುದಿಲ್ಲ. ಕೃಷ್ಣ, ನೀನು ಯಾವುದೇ ಕಾರಣಕ್ಕೂ ಕಠಿಣವಾದ ಮಾರ್ಗ ಏನಾದ್ರು ತೋರಿಸ್ದೆ ನಮ್ಮ ಕೈಲಂತೂ ಮಾಡೋಕ್ಕಾಗಲ್ಲಪ್ಪ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನಿದ್ರಿಸುವವನ ನಿದ್ರೆಗೆ ಭಂಗವಾಗದ ರೀತಿಯಲ್ಲಿ ಪ್ರಯಾಣವನ್ನು ಸಾಗಿಸುವ ಪಲ್ಲಕ್ಕಿಯಂತೆ. ನೋಡಿ ಅರ್ಜುನನ ಮಾತು ಹೆಂಗಿದೆ. ನಿದ್ರಿಸ್ತಾ ಇರ್ತಾನೆ, ಒಬ್ಬ ನಿದ್ರೆ ಮಾಡ್ತಾ ಇರ್ತಾನೆ, ಅವನನ್ನು ಪಲ್ಲಕ್ಕಿಲಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆ ಪಲ್ಲಕ್ಕಿನ ಹೆಂಗೆ ಎತ್ಕೋಗ್ಬೇಕು ಅಂದರೆ, ನಿದ್ರೆ ಮಾಡೋವನಿಗೆ ಒಂದು ಚೂರು ಡಿಸ್ಟರ್ಬೆನ್ಸ್ ಆಗಬಾರ್ದು, ಒಂದು ಚೂರು ಅಲಗಾಟ ಆಗಬಾರ್ದು, ನಿದ್ರೆಗೆ ಒಂದು ಕಿಂಚಿತ್ತು ಭಂಗ ಬರಬಾರ್ದು. ಆ ರೀತಿಯಲ್ಲಿ ಪಲ್ಲಕ್ಕಿ ಹೊತ್ಕೋಗ್ಬೇಕಂತ, ಅವನು ಮಲಗೇ ಇರಬೇಕಂತ ಪಲ್ಲಕ್ಕಿಲಿ. ಎಷ್ಟು ಸುಖ ಕೇಳ್ಕೊಳ್ತಾನೆ ನೋಡಿ. ಸುಖಪ್ರದವಾಗಿಯೂ ಸರಳವಾಗಿಯೂ ಇದ್ದು ಯಾವ ಎಡರು ತೊಡರುಗಳಿಗೂ ಆಸ್ಪದವಿಲ್ಲದಂತೆ ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು. ಅರ್ಜುನ ಭಾಳ ಬುದ್ಧಿವಂತ, ಭಾಳ ಸುಖಕರವಾದ ಸಾಧನಾ ಮಾರ್ಗ ಕೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ಸರಿಯಾದ ಎಕ್ಸಾಂಪಲ್ ಅಂದರೆ ಈಗ ಕೇಳಿದ್ದು, ನಿದ್ರಿಸುವವನು ಪಲ್ಲಕ್ಕಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿದ್ರೆ ಮಾಡ್ಕೊಂಡೇ ಹೋಗಬೇಕು, ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇರಬೇಕು. ಭಾಳ ಚೆನ್ನಾಗಿದೆ. ಈ ರೀತಿ ಸುಖವನ್ನು ಅವನು ಕೇಳ್ತಾ ಇದ್ದಾನೆ. ಆಗ ಅರ್ಜುನನ ಮಾತನ್ನು ಕೇಳಿದ ಶ್ರೀಕೃಷ್ಣನು ಆಶ್ಚರ್ಯಚಕಿತನಾಗಿ ನಂತರ ಸಂತೋಷದಿಂದ ಹೀಗೆಂದನು. ಅರ್ಜುನ ಕೇಳಿದ ಮಾತುಗಳನ್ನ ಕೇಳಿ ಕೃಷ್ಣನಿಗೆ ಭಾಳ ಆಶ್ಚರ್ಯ ಆಗೋಯ್ತು. ಅಲ್ಲ, ಈಗೂ ಉಂಟೆ ಜನರು ಇಷ್ಟೊಂದು ಸುಖ ಕೇಳ್ಕೊತಾರೆ ಸಾಧನೆಯಲ್ಲೂ ಅಂತ. ಅಂದರೆ ಸಾಧನೆಯನ್ನು ಅಷ್ಟು ಸರಳ ಮಾಡಿಕೊಡ್ಬೇಕು ಸಾಧಕರಿಗೆ. ಆಗ ಮಾತ್ರ ಎಲ್ಲರೂ ನಾನು ಬರ್ತೀನಿ ಗುರುಗಳೇ, ನನಗೂ ದೀಕ್ಷೆ ಕೊಡಿ, ನಾನು ಬರ್ತೀನಿ ಈ ಸಾಧನಾ ಮಾರ್ಗಕ್ಕೆ ಅಂತ ಎಲ್ಲರೂ ಬರ್ತಾರೆ.
ಕಠಿಣವಾಯಿತು ಅಂದರೆ ಏನು ಮಾಡ್ತಾರೆ, ಅದಕ್ಕೂ ನಮಗೂ ಸೆಟ್ ಆಗೋದಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ ಅಂಥೇಳಿ ಆ ಮಾರ್ಗದಿಂದ ಅವರು ವಿಮುಖರಾಗ್ತಾರೆ. ಈಗ ಅರ್ಜುನನ ಮಾತನ್ನು ಕೇಳಿ ಕೃಷ್ಣನು ಆಶ್ಚರ್ಯಚಕಿತನಾದನು ಮತ್ತು ಸಂತೋಷದಿಂದ ಹೀಗೆ ಹೇಳ್ತಾನೆ. ಭಾಳ ಸಂತೋಷ ಆಯಿತು ಅರ್ಜುನನ ಬುದ್ಧಿಶಕ್ತಿಯನ್ನು ಕಂಡು ಕೃಷ್ಣನಿಗೆ. ಹೇ ಅರ್ಜುನ, ಕೇಳು, ನಾನು ಹೇಳುವಂತಹ ಸಾಧನೆಯು ನೀನು ಅಪೇಕ್ಷಿಸುವಷ್ಟೇ ಸರಳವಾಗಿಯೂ ಸುಖರೂಪವಾಗಿಯೂ ಇದೆ. ಕೃಷ್ಣ ಏನು ಹೇಳ್ದ, ಆಯಿತು ಅರ್ಜುನ, ನಿನಗೋಸ್ಕರ ನೀನು ಹೆಂಗೆ ಅಪೇಕ್ಷೆ ಪಡ್ತೀಯೋ ಅದೇ ಥರ ಸರಳವಾಗಿಯೂ ಸುಖರೂಪವಾಗಿಯೂ ಇದೆ. ಆ ಥರ ಒಂದು ಸಾಧನೆ ದಾರಿನ ನಾನು ನಿನಗೆ ತೋರಿಸ್ತೀನಿ. ಹೇ ಶ್ರೋತೃಗಳೇ, ಶ್ರೀಕೃಷ್ಣನು ಹೇಳಿದ ಮಾತುಗಳು ಯಥಾರ್ಥವಾಗಿದೆ. ಭಗವಂತನಾದ ಮಗನಿಗೆ ಕಾಮಧೇನುವೇ ತಾಯಿಯಾಗಿದ್ದರೆ ಈ ಭೂಮಿಯಲ್ಲಿ ಆಟಕ್ಕಾಗಿ ಚಂದ್ರಮನನ್ನು ಬಯಸಿದರೂ ಸಹ ದೊರೆಯುವುದು. ಶಂಕರನು ಉಪಮನ್ಯುವಿಗೆ ಒಲಿದು ಆತನ ಕೋರಿಕೆಯಂತೆ ಕ್ಷೀರಸಾಗರವನ್ನೇ ಕೊಡಲಿಲ್ಲವೇ? ಇದರಂತೆ ಉದಾರತೆಗೆ ಜನ್ಮಸ್ಥಾನವಾದ ಶ್ರೀಕೃಷ್ಣನೇ ಪ್ರಸನ್ನನಾಗಿರುವಲ್ಲಿ ಅರ್ಜುನನ ಭಾಗ್ಯವನ್ನು ಎಷ್ಟೆಂದು ವರ್ಣಿಸಲಿ? ಅರ್ಜುನನು ಸುಖದ ಆಗರವೇ ಆಗಿರುವಲ್ಲಿ ಆಶ್ಚರ್ಯಪಡುವುದಾದರೂ ಏನು? ಸತ್ಪುರುಷರಿಗೆ ಕಲ್ಪತರುವಾದ ಶ್ರೀಕೃಷ್ಣನೇ ಅರ್ಜುನನಿಗೆ ಕೈವಶವಾಗಿರುವಲ್ಲಿ ಹೇಳಬೇಕಾದುದು ಏನಿದೆ? ಅರ್ಜುನನು ಯಾಚಿಸಿದ್ದನ್ನೆಲ್ಲ ಕೊಡುವವನಾಗಿದ್ದನು. ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಭಕ್ತರುಗಳಿಗೆಲ್ಲ ಏನು ಹೇಳ್ತಾ ಇದ್ದಾರೆ, ಅರ್ಜುನ ಬಹಳ ಪುಣ್ಯ ಮಾಡಿದ, ಭಾಗ್ಯವಂತನಾದ. ಯಾಕಂದರೆ ಏನು ಕೇಳಿದ್ರೂ ಕೊಡ್ತಕ್ಕಂಥ ಆ ದಯಾಮಯನಾದ ಶ್ರೀಕೃಷ್ಣ ಪರಮಾತ್ಮನೇ ಸಂಪೂರ್ಣವಾಗಿ ಒಲಿದು ಬಿಟ್ಟಿದ್ದ ಯಾರಿಗೆ? ಅರ್ಜುನನಿಗೆ. ಅದರಿಂದ ಅರ್ಜುನನಿಗೆ ಅವನ ಬಯಕೆಯನ್ನು ಈಡೇರಿಸೋದ್ರಲ್ಲಿ ಕೃಷ್ಣನು ಅಷ್ಟೊಂದು ಉತ್ಸುಕನಾಗಿದ್ದ. ಈಗ ಪರಮಾತ್ಮನು ಮುಂದುವರಿಸಿ ಹೇಳ್ತಾನೆ, ಕರ್ಮಯೋಗ ಕರ್ಮತ್ಯಾಗವೆಂಬ ಎರಡು ಮಾರ್ಗಗಳು ಸರ್ವರು ಸುಲಭವಾಗಿ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗವಾಗಿದೆ. ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಎರಡು ಮಾರ್ಗ ಉಂಟು ಅರ್ಜುನ. ಮೊದಲನೇದು ಕರ್ಮಯೋಗ, ಕರ್ಮ ಮಾಡುವುದು. ಇನ್ನೊಂದು ಕರ್ಮತ್ಯಾಗ, ಕರ್ಮವನ್ನು ಬಿಡ್ತಕ್ಕಂಥದ್ದು. ಎರಡೂ ಮಾರ್ಗಗಳು ಸರ್ವರಿಗೂ ಸುಲಭವಾಗಿವೆ, ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗವಾಗಿವೆ. ಸ್ತ್ರೀ ಬಾಲರಾದಿಯಾಗಿ ಸರ್ವರೂ ಸಾಗರವನ್ನು ದಾಟುವುದಕ್ಕೆ ನಾವೆಯನ್ನು ಉಪಯೋಗಿಸುವಂತೆ ಸ್ತ್ರೀಯರು, ಮಕ್ಕಳು ಎಲ್ಲರೂ ಸರ್ವರು ಸಾಗರವನ್ನು ದಾಟುವುದಕ್ಕೆ ಅಂದರೆ ನದಿಯನ್ನು ದಾಟುವುದಕ್ಕೆ ನಾವೆಯನ್ನು, ದೋಣಿಯನ್ನು ಉಪಯೋಗಿಸುವಂತೆ ಈ ಸಂಸಾರ ಸಾಗರವನ್ನು ದಾಟಲು ಸರ್ವರು ಯೋಗ್ಯರು. ಸ್ತ್ರೀ ಬಾಲಾದಿಯಾಗಿ ಎಲ್ಲರೂ ಅರ್ಹರು. ಸಾರಾಸಾರವನ್ನು ಕುರಿತು ವಿಚಾರಿಸಿದರೆ ಇದು ಸಾರ, ಇದು ಅಸಾರ ಅಂತ ಇದನ್ನು ವಿಚಾರಿಸಿದರೆ, ಸರಿಯಾಗಿ ವಿಚಾರಿಸಿದ್ದೆ ಆದರೆ ಕರ್ಮಯೋಗವು ಆಚರಿಸುವುದಕ್ಕೆ ಸುಲಭವಾಗಿದೆ. ಇನ್ನು ಕರ್ಮ ಸನ್ಯಾಸ ಯೋಗ ಅಂದರೆ ತ್ಯಾಗಕ್ಕಿಂತಲೂ ಕರ್ಮಯೋಗವೇ ಶ್ರೇಯಸ್ಸಿಗೆ ಸಾಧನ. ಕರ್ಮ ಸನ್ಯಾಸ ಮಾಡೋದಕ್ಕಿಂತ ಕರ್ಮ ಮಾಡುವುದೇ ಉತ್ತಮ, ಶ್ರೇಯಸ್ಸಿಗೆ ಅದೇ ಸಾಧನವೂ ಕೂಡ. ಫಲಾಶೆಯನ್ನು ತ್ಯಜಿಸುವುದರಿಂದ ಭೋಗ ತ್ಯಾಗವಾಗುವುದು. ಕರ್ಮವನ್ನು ಮಾಡ್ತೀವಿ, ಅದರ ಫಲಾಶೆಯನ್ನು ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ? ಭೋಗವನ್ನು ತ್ಯಾಗ ಮಾಡ್ದಂಗೆ ಆಗುತ್ತೆ. ಹೇ ಅರ್ಜುನ, ನಿನಗೆ ಕರ್ಮ ಸನ್ಯಾಸದ ಲಕ್ಷಣವನ್ನು ವಿಸ್ತಾರವಾಗಿ ಹೇಳುವೆನು. ಈ ತತ್ವದ ಲಕ್ಷಣವನ್ನು ಏಕ ಮನಸ್ಸಿನಿಂದ ಕೇಳು. ಆಗ ನಿನ್ನ ಮನಸ್ಸಿನಲ್ಲಿ ಒಂದು ತತ್ವವೇ ಕರ್ಮತ್ಯಾಗ ಕರ್ಮಯೋಗವೆನ್ನುವ ಎರಡು ಭೇದಗಳಿಂದ ಇರುವುದೆಂದು ಗೊತ್ತಾಗುವುದು. ಆಗ ನಿನಗೇನು ಗೊತ್ತಾಗುತ್ತೆ ಅಂದರೆ ಒಂದೇ ತತ್ವ. ಆ ತತ್ವವೇ ಕರ್ಮತ್ಯಾಗ ಮತ್ತು ಕರ್ಮಯೋಗ ಎನ್ನುವ ಎರಡು ಭೇದಗಳಿಂದ ಇರುವುದೆಂದು ಗೊತ್ತಾಗುವುದು. ಅವೆರಡು ಬೇರೆ ಬೇರೆ ಅಲ್ಲ ಅರ್ಜುನ, ಎರಡು ಒಂದೇ. ಈ ರೀತಿ ಎರಡು ಹೆಸರುಗಳಿಂದ ಅದು ನಿನಗೆ ಕಾಣಿಸ್ಕೊಳ್ತಾ ಇರ್ತದೆ. ಯಾರು ಕೈಯಿಂದ ಕಳೆದು ಹೋದ ವಸ್ತುವನ್ನು ಸ್ಮರಿಸುತ್ತಾ ದುಃಖಿಸುವುದಿಲ್ಲವೋ, ಪ್ರಾಪ್ತವಾಗದೇ ಇರುವ ವಸ್ತುವಿಗಾಗಿ ಬಾಯಿ ನೀರು ಸುರಿಸುವುದಿಲ್ಲವೋ? ಏನು ಹೇಳ್ತಾ ಇದರಲ್ಲಿ? ಯಾರು ಕೈಯಿಂದ ಕಳೆದು ಹೋದ ವಸ್ತುವನ್ನು ಸ್ಮರಿಸುತ್ತಾ ದುಃಖಿಸುವುದಿಲ್ಲ. ಏನೋ ಒಂದು ಕಳೆದೋಯ್ತದೆ, ಅದು ಮತ್ತೆ ಸಿಗೋದಿಲ್ಲ, ಅದರ ಸ್ಮರಣೆಯನ್ನೇ ಮಾಡ್ತಾ ದುಃಖ ಪಡ್ತಾ ಯಾರು ಕೂತ್ಕೊಳ್ಳೋದಿಲ್ವೋ ಅವರು. ಮತ್ತು ಪ್ರಾಪ್ತವಾಗದೇ ಇರುವ ವಸ್ತುವಿಗಾಗಿ ಬಾಯಿ ನೀರು ಸುರಿಸುವುದಿಲ್ಲವೋ? ನಮಗದು ಸಿಗೋದಿಲ್ಲ ಪದಾರ್ಥ ಅಂತ ಗೊತ್ತು, ಯಾವುದೋ ಒಂದು ಪದಾರ್ಥವನ್ನು ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಆದರೆ ಅದನ್ನು ಸ್ಮರಣೆ ಮಾಡ್ತಾ ಬಾಯಿ ನೀರು ಸುರಿಸೋದು. ಇದು ಯಾರ ಅಂತಃಕರಣವು ಮೇರು ಪರ್ವತದಂತೆ ನಿಶ್ಚಲವಾಗಿರುತ್ತದೆಯೋ, ಯಾರ ಮನಸ್ಸು ಸ್ಥಿರ ಬುದ್ಧಿಯಿಂದ ಕೂಡಿರುತ್ತದೆಯೋ, ಯಾರ ಅಂತಃಕರಣದಲ್ಲಿ ನನ್ನದು ನಿನ್ನದೆಂಬ ಭಾವನೆಯು ಇರುವುದಿಲ್ಲವೋ, ಇಂತಹ ಪುರುಷರನ್ನು ನಿತ್ಯ ಸನ್ಯಾಸಿಗಳೆಂದು ತಿಳಿಯಬೇಕು. ನಿತ್ಯ ಸನ್ಯಾಸಿಗಳು
ಇಲ್ಲಿ ಕಷಾಯ ವಸ್ತ್ರವನ್ನು ಧರಿಸಿದವರು, ಕಾವಿ ಬಣ್ಣದ ಬಟ್ಟೆಯನ್ನು ಧರಿಸಿದವರು ಸನ್ಯಾಸಿಗಳು ಅಂತ ಅಲ್ಲ. ಈ ಲಕ್ಷಣಗಳಿದ್ರೆ ಅವನು ನಿತ್ಯ ಸನ್ಯಾಸಿ. ಏನಂತ? ಕಳೆದು ಹೋದುದನ್ನು ಸ್ಮರಿಸಬಾರ್ದು, ಪ್ರಾಪ್ತವಾಗದೇ ಇರುವುದಕ್ಕೆ ಬಾಯಿ ನೀರು ಸುರಿಸಬಾರ್ದು, ಮತ್ತು ನಿಶ್ಚಲವಾದ ಅಂತಃಕರಣವಿರಬೇಕು. ನನ್ನದು ನಿನ್ನದೆಂಬ ಭೇದ ಭಾವನೆ ಇರಬಾರ್ದು. ಇಂಥವ್ರನ್ನ ನಿತ್ಯ ಸನ್ಯಾಸಿಗಳು ಅಂತ ಕರೀತಾರೆ. ಇವರು ನಿಜಸ್ವರೂಪವನ್ನು ಹೊಂದಿ ಸದಾ ಅಖಂಡ ಸುಖದಲ್ಲಿ ಮಗ್ನವಾಗಿರುವುದರಿಂದ ಕರ್ಮಸಂಗವು ಅವರನ್ನು ಬಾಧಿಸುವುದಿಲ್ಲ. ಕರ್ಮವನ್ನು ಮಾಡಿದರ ಫಲ ಇಂಥವ್ರನ್ನ ಬಾಧಿಸೋದಿಲ್ಲ. ಇಂತಹವರು ಮಡದಿ, ಮಕ್ಕಳು, ಮನೆ ಮಾರುಗಳನ್ನು ಪರಿತ್ಯಜಿಸಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿಯ ಭಾವನೆಯಿಂದ ಯಾರು ಜೀವನ ಮಾಡ್ತಾರೋ ಅವರು ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲನೂ ಬಿಟ್ಟು ಎಲ್ಲೂ ಹೊರಗೆ ಹೋಗಬೇಕಾಗಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇ ಈ ಸಾಧನೆಯನ್ನು ಮಾಡಬಹುದು. ಯಾಕೆಂದರೆ ಅಂತಹ ಪುರುಷರು ಸಂಗರಹಿತರಾಗಿ ಮನಸ್ಸಿನ ಸರ್ವ ಇಚ್ಛೆಗಳನ್ನು ನಾಶಪಡಿಸಿರುತ್ತಾರೆ. ಬೆಂಕಿಯು ಆರಿ ಸಂಪೂರ್ಣ ಬೂದಿಯಾದ ಮೇಲೆ ಯಾವ ರೀತಿಯ ಹತ್ತಿಯನ್ನಾದರೂ ಸುಡದಿರುವಂತೆ. ಬೆಂಕಿ ಉರಿತಾ ಇದ್ದರೆ ಏನು ಕೊಟ್ಟರು ಸುಟ್ಟಾಕ್ಬಿಡ್ತದೆ. ಅದೆಲ್ಲ ಚೆನ್ನಾಗಿ ಹುರಿದು ಬೂದಿ ಆದಮೇಲೆ ಆ ಬೂದಿಗೆ ಹತ್ತಿ ಹಾಕಿದ್ರೆ ಹತ್ತಿ ತಾನೇ ಸುಡ್ತದೆ, ಅಲ್ಲಿ ಬೆಂಕಿ ಇದ್ದರೆ ಸುಟ್ಟಾಕ್ಬಿಡೋದು. ಆದರೆ ಬೂದಿ ಆದಮೇಲೆ ಅಲ್ಲಿಗೆ ಹತ್ತಿ ಹಾಕಿದ್ರೆ ಅದು ಹತ್ತಿಯನ್ನು ಕೂಡ ಸುಡೋದಿಲ್ವಲ್ಲೋ. ಆ ರೀತಿಯಲ್ಲಿ ದೇಹಿಯಾದವನು ದೇಹ ಸಂಬಂಧವಾದ ಕರ್ತಾದಿಗಳೆಂಬ ಮನದ ಕಲ್ಪನೆಗಳನ್ನೆಲ್ಲ ತೊರೆದಿರುವುದರಿಂದ ಕರ್ಮಬಾಧೆಯು ಆತನನ್ನು ತಟ್ಟುವುದಿಲ್ಲ. ನಾನು ಮಾಡಿದೆ, ನಾನು ಕರ್ತ, ನಾನು ಭೋಗ್ತಾ ಅಂತ ಅಭಿಮಾನವನ್ನು ಇಟ್ಕೊಂಡು ಕರ್ಮವನ್ನು ಮಾಡಿ ಫಲಾಪೇಕ್ಷೆ ಇಟ್ಕೊಂಡು ಕರ್ಮವನ್ನು ಮಾಡಿದಿದ್ರೆ ಅದು ಬೆಂಕಿ ಅಂತ ಎಲ್ಲವನ್ನು ಸುಡ್ತಾ ಇತ್ತು. ಆದರೆ ಈತ ಬೆಂಕಿಯೂ ಉರಿದೋಗಿ ಬೂದಿಯೂ ತಣ್ಣಗಾದ ನಂತರ ಹತ್ತಿಯನ್ನಿಟ್ಟರೆ ಹೇಗೆ ಸುಡೋದಿಲ್ವೋ ಹಾಗೆ ಅಭಿಮಾನವನ್ನು ತೊರೆದು ದೇಹ ಸಂಬಂಧವಾದ ಕರ್ತಾದಿಗಳೆಂಬ ಮನದ ಕಲ್ಪನೆಗಳನ್ನೆಲ್ಲ ತೊರೆದಿರುತ್ತಾನೆ. ನಾನು ಕರ್ತ, ಕರ್ಮವನ್ನು ಮಾಡ್ತಿರ್ತಕ್ಕಂಥವನು, ನನ್ನಿಂದ ಇವೆಲ್ಲ ನಡೀತಾ ಇದೆ ಅನ್ನೋ ಭಾವನೆಗಳನ್ನೆಲ್ಲ ಮನಸ್ಸಿನಿಂದ ಸಂಪೂರ್ಣವಾಗಿ ಬಿಟ್ಬಿಟ್ಟಿರ್ತಾನೆ. ಆಗ ಅವನಿಗೆ ಕರ್ಮಫಲದ ಬಾಧೆ ತಟ್ಟೋದಿಲ್ಲ. ನಾನು ನನ್ನದೆಂಬ ಉಪಾಧಿ ಭಾವವೇ ನಾಶವಾದ ಬಳಿಕ ಉಳಿಯುವುದಾದರೂ ಏನು ಎಂಬುದನ್ನು ನೀನೇ ವಿಚಾರ ಮಾಡು. ಈಗ ಅರ್ಜುನ ವಿಚಾರ ಮಾಡೋದಲ್ಲ, ನಾವುಗಳೆಲ್ಲರೂ ಕೂಡ ಇದನ್ನು ಸರಿಯಾಗಿ ತಿಳಿದು ನೋಡಬೇಕು. ಆದ್ದರಿಂದ ಸಂಕಲ್ಪ ವಿಕಲ್ಪಾದಿಗಳನ್ನು ತೊರೆದಿರುವ ಮಾನವನು ಯಾವ ಕರ್ಮವನ್ನು ಮಾಡಿದರೂ ಆತನನ್ನು ಕರ್ಮತ್ಯಾಗಿ ಅಂತಲೇ ತಿಳಿಯಬೇಕು. ಕರ್ಮದಲ್ಲಿರುವ ಆಸಕ್ತಿಯನ್ನು ಬಿಟ್ಟು ಆಚರಿಸುವುದೇ ಸನ್ಯಾಸವಾದ್ದರಿಂದ ತ್ಯಾಗ ಯೋಗಗಳಲ್ಲಿರುವ ಭೇದವೇನು? ಯೋಗ ಮತ್ತು ತ್ಯಾಗದಲ್ಲಿ ಏನು ಭೇದ ಇದೆ? ಯಾಕಂದರೆ ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟರೆ ಅದು ಕರ್ಮ ಸನ್ಯಾಸ ಆಯಿತು. ಹೇ ಅರ್ಜುನ, ನಾನು ನಿನಗೆ ಕರ್ಮತ್ಯಾಗ, ಕರ್ಮಯೋಗವೆಂಬ ಎರಡೂ ಮಾರ್ಗಗಳನ್ನು ತಿಳಿಸಿದನು. ಆದರೆ ಈ ಎರಡರ ಪರಿಣಾಮವೂ ಒಂದೇ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಕರ್ಮತ್ಯಾಗ ಮಾಡುವಂತನೂ ಹೇಳಿದೆ, ಕರ್ಮಯೋಗ ಮಾಡುವಂತನೂ ಹೇಳಿದೆ. ಈ ಎರಡರ ಪರಿಣಾಮ ಒಂದೇ ಇರ್ತದೆ. ಆದರೆ ಎರಡನ್ನು ತಿಳ್ಕೊಂಡು ನೀನು ಯಾವ್ದನ್ನಾರು ಆಚರಣೆ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ದ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.